ನಮಸ್ಕಾರ ಸ್ನೇಹಿತರೆ, ರಹಸ್ಯ ಲೋಕ ಕನ್ನಡ ಚಾನಲ್ಗೆ ಸ್ವಾಗತ. ನಮ್ಮ ಜೀವನದಲ್ಲಿ ಕೆಲ ಕನಸುಗಳು ಸಾಮಾನ್ಯವಾಗಿರುತ್ತವೆ, ಆದರೆ ಕೆಲವು ಕನಸುಗಳು ನಮ್ಮ ಮನಸ್ಸನ್ನು ತುಂಬ ಕಾಡುತ್ತವೆ. ಅಂತಹ ಕನಸುಗಳಲ್ಲಿ ಒಂದು ಹಾವು ಕಾಣುವ ಕನಸು. ಕನಸಿನಲ್ಲಿ ಹಾವು ಕಾಣುವುದು ಶುಭವೇ ಅಥವಾ ಯಾವುದಾದರೂ ಅಪಾಯದ ಸೂಚನೆಯಾ? ಇಂದು ನಾವು ಇದರ ಹಿಂದಿರುವ ರಹಸ್ಯದ ಅರ್ಥಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಭಾರತೀಯ ಸಂಸ್ಕೃತಿಯಲ್ಲಿ ಹಾವುಗಳನ್ನು ದೇವರ ರೂಪದಲ್ಲಿ ಕಾಣಲಾಗುತ್ತದೆ. ಆದ್ದರಿಂದ ಕನಸಿನಲ್ಲಿ ಹಾವು ಕಾಣುವುದು ನಾಗದೇವರ ಆಶೀರ್ವಾದ ಅಥವಾ ಸೂಚನೆ ಆಗಿರಬಹುದು ಎಂದು ನಂಬುತ್ತಾರೆ. ಆದರೆ ಕನಸಿನಲ್ಲಿ ಹಾವು ಹೇಗೆ ಕಾಣುತ್ತದೆ ಎಂಬುದರ ಮೇಲೆ ಅರ್ಥ ಬದಲಾಗುತ್ತದೆ. ನಿಮ್ಮ ಕನಸಿನಲ್ಲಿ ಹಾವು ನಿಮ್ಮನ್ನು ಕಚ್ಚಿದರೆ ಅದು ಜೀವನದಲ್ಲಿ ಯಾವುದಾದರೂ ದೊಡ್ಡ ಬದಲಾವಣೆ ಬರುತ್ತಿದೆ ಎಂಬ ಸೂಚನೆ ಎಂದು ಕೆಲವರು ಹೇಳುತ್ತಾರೆ. ಕೆಲ ಸಮಯಗಳಲ್ಲಿ ಮೋಸ, ದ್ರೋಹ, ಮಾನಸಿಕ ಒತ್ತಡ ಇವುಗಳ ಸಂಕೇತವೂ ಆಗಿರಬಹುದು. ಆದ್ದರಿಂದ ಇಂತಹ ಕನಸು ಬಂದರೆ ಎಚ್ಚರಿಕೆಯಿಂದ ಇರಬೇಕು ಎಂದು ನಂಬಲಾಗುತ್ತದೆ. ಕನಸಿನಲ್ಲಿ ಬಿಳಿ ಹಾವು ಕಂಡರೆ ಅದನ್ನು ಶುಭ ಸಂಕೇತ ಎಂದು ಪರಿಗಣಿಸುತ್ತಾರೆ. ಇದು ಆಧ್ಯಾತ್ಮಿಕ ಬೆಳವಣಿಗೆ, ಮನಃಶಾಂತಿ, ಒಳ್ಳೆಯ ಸಮಯದ ಆರಂಭ ಇವುಗಳ ಸೂಚನೆ ಎಂದು ಹೇಳುತ್ತಾರೆ. ಕನಸಿನಲ್ಲಿ ಕಪ್ಪು ಹಾವು ಕಂಡರೆ ಅದು ಕೆಲವು ರಹಸ್ಯ ಭಯಗಳು ಅಥವಾ ಜೀವನದಲ್ಲಿನ ನೆಗೆಟಿವ್ ಎನರ್ಜಿ ಬಗ್ಗೆ ಸೂಚಿಸಬಹುದು ಎಂದು ಕೆಲವರು ನಂಬುತ್ತಾರೆ. ಇದು ನಿಮ್ಮ ಮನಸ್ಸಿನ ಆತಂಕವನ್ನು ತೋರಿಸಬಹುದು. ಹಾಗಾದರೆ ಸ್ನೇಹಿತರೆ, ಕನಸಿನಲ್ಲಿ ಹಾವು ಕಾಣುವುದು ಯಾವಾಗಲೂ ಕೆಟ್ಟದೇ ಎಂದು ಹೇಳಲು ಸಾಧ್ಯವಿಲ್ಲ. ಅದು ಕೆಲವೊಮ್ಮೆ ಎಚ್ಚರಿಕೆ, ಬದಲಾವಣೆ, ಆಧ್ಯಾತ್ಮಿಕ ಸಂಕೇತ ಇವುಗಳ ಸೂಚನೆಯಾಗಿರಬಹುದು. ನಿಮಗೆ ಯಾವ ರೀತಿಯ ಹಾವಿನ ಕನಸು ಬಂದಿದೆ ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ರಹಸ್ಯಮಯ ಮಾಹಿತಿಗಾಗಿ ರಹಸ್ಯ ಲೋಕ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.